16/21 ದಶಮಾಂಶಕ್ಕೆ ಪರಿವರ್ತಿಸಿ ಅದನ್ನು 1000ದ ಹತ್ತಿರದ ಭಾಗಕ್ಕೆ ಸುತ್ತಲಿಕೆ ಮಾಡಿ. ಇಲ್ಲಿ ನಮಗೆ ಕೊಟ್ಟಿರುವ ಭಿನ್ನರಾಶಿ ಬಂದು 16/21. ಅಂಶ ಛೇದಕ್ಕಿಂತ ಕಮ್ಮಿ ಇದೆ. ಇದನ್ನ ನಾವು ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡಿ ತದನಂತರ ಅದರ ಹತ್ತಿರದ 1000ದ ಭಾಗಕ್ಕೆ ಸುತ್ತಲಿಕೆ ಮಾಡಬೇಕಾಗಿದೆ. ಹತ್ತಿರದ 1000ದ ಭಾಗಕ್ಕೆ ಸುತ್ತಲಿಕೆ ಮಾಡಬೇಕಾಗಿರೋದ್ರಿಂದ ನಾವು ಕನಿಷ್ಠ 4 ದಶಮಾಂಶ ಅಂಕೆಗಳನ್ನ ಕಂಡುಹಿಡಿಬೇಕಾಗತ್ತೆ. ಆದ ಕಾರಣ ನಾವು 16ರ ನಂತರ ಒಂದು ದಶಮಾಂಶ ಬಿಂದುವನ್ನು ತಗೊಂಡು 4 ಸೊನ್ನೆಗಳನ್ನ ಪರಿಗಣಿಸೋಣ. ಈಗ 16ನ್ನ 21ರಿಂದ ಭಾಗಿಸ್ಲಿಕ್ಕೆ ಆಗಲ್ಲ. 16 21ಕ್ಕಿಂತ ಕಮ್ಮಿ. ಇದನ್ನ 160 ಮಾಡ್ಕೊಳ್ಳಿಕ್ಕೆ ಈ ಸೊನ್ನೆಯ ಅಗತ್ಯವಿದೆ. ಅಂದ್ರೆ ಒಂದು ದಶಮಾಂಶ ಬಿಂದುವನ್ನ ದಾಟಿ ಹೋಗ್ತಾ ಇದ್ದೇವೆ ನಾವು. ಹಾಗಾಗಿ ಭಾಗಲಬ್ಧದಲ್ಲಿ 0 ಪಾಯಿಂಟ್ ಅಂತ ಪರಿಗಣಿಸಿ 160ನ್ನ 21ರಿಂದ ಭಾಗಿಸೋಣ. 27 140 ಅಂತ ಗೊತ್ತಿದೆ ನಮ್ಗೆ ಅಲ್ವಾ. 21ನ್ನ 7ರಿಂದ ಗುಣಿಸಿ ನೋಡೋಣ. 160ಕ್ಕೆ ಸುಮಾರು ಹತ್ತಿರದ ಒಂದು ಸಂಖ್ಯೆ ಸಿಗುತ್ತಾ ಅಂತೇಳಿ. 7 1 7, 7 14, 147 ಸಿಗ್ತಾ ಇದೆ. ಈಗ ಈ 147ಅನ್ನ ನಾವು 160ರಿಂದ ಕಳೆಯೋಣ. 0 - 7 ಮಾಡ್ಲಿಕ್ಕಾಗಲ್ಲ. ಹಾಗಾಗಿ 6ರಿಂದ ಒಂದು ಕೈಲವನ್ನ ತಗೊಳ್ಳೋಣ. ಆಗ ನಮ್ಗೆ ಇಲ್ಲಿ 10 ಸಿಕ್ಕಿದ್ರೆ ಇಲ್ಲಿ 5 ಆಗಿರುತ್ತೆ. ಈಗ 10 - 7 ಬಂದು 3, 5 - 4 1. ನಮ್ಗೆ ಸಿಕ್ತಿರುವ ಶೇಷ 13. ಇದಕ್ಕೆ ಮತ್ತೊಂದು 0ಯನ್ನು ಇಳಿಸ್ಕೊಳ್ಳೋಣ. ಈಗ 130 ಆಯ್ತು. ಈ 130ಅನ್ನ 21ರಿಂದ ಭಾಗಿಸೋಣ. 21 7 147 ಸಿಕ್ಕಿತ್ತು. ಹಾಗಾಗಿ ಒಂದು ಹೆಜ್ಜೆ ಹಿಂದೆ ಹೋಗೋಣ. 21 6 6 1 6, 6 2 12. 130ಅನ್ನ 126ರಿಂದ ಕಳೆಯೋಣ. ಮತ್ತೆ 0 - 6 ಮಾಡ್ಲಿಕ್ಕಾಗಲ್ಲ. 3ರಿಂದ ಒಂದು ಕೈಲ ತಗೊಳ್ಳೋಣ. ಇಲ್ಲಿ 10 ಆಗ್ಬಿಡುತ್ತೆ. ಇಲ್ಲಿ 2 ಇರುತ್ತೆ. 10 - 6 4. ಈಗ ಮತ್ತೊಂದು 0ಯನ್ನು ಕೆಳಗಿಳಿಸ್ಕೊಳ್ಳೋಣ. 40 / 21. 21 2 42 ಅಂತ ಗೊತ್ತಿದೆ ನಮ್ಗೆ. ಅದು 40ಕ್ಕಿಂತ ಜಾಸ್ತಿ ಅಲ್ವಾ. ಹಾಗಾಗಿ 21 1 21ಅನ್ನೇ ತಗೊಳ್ಳೋಣ. 21ಅನ್ನ 40ರಿಂದ ಕಳೆಯೋಣ. 19 ಶೇಷವಾಗಿ ಸಿಕ್ಕತ್ತೆ. ಈಗ ಮತ್ತೊಂದು 0ಯನ್ನು ಕೆಳಗೆ ತಗೊಳ್ಳೋಣ. 190ಅನ್ನ 21ರಿಂದ ಭಾಗಿಸ್ಬೇಕು. 21 10 210. ಅದು 190ಕ್ಕಿಂತ ಜಾಸ್ತಿ. ಹಾಗಾಗಿ 21 9 ಎಷ್ಟು ಅಂತ ನೋಡಿದ್ರೆ 9 1 9, 9 2 18, 189. 189ಅನ್ನ 190ರಿಂದ ಕಳೆದ್ರೆ 1 ಶೇಷವಾಗಿ ಸಿಕ್ಕತ್ತೆ. ಇದೇ ರೀತಿ ಭಾಗಾಕಾರ ಮುಂದುವರಿತಾ ಹೋಗುತ್ತೆ. ನಮ್ಗೆ ಅಂಕೆಗಳು ಸಿಗ್ತಾ ಹೋಗುತ್ತೆ ಭಾಗಲಬ್ಧದಲ್ಲಿ. ಆದ್ರೆ ಇಲ್ಲಿ ನಾವು 1000ದ ಹತ್ತಿರದ ಭಾಗಕ್ಕೆ ಸುತ್ತಲಿಕೆ ಮಾಡಬೇಕಾಗಿರೋದ್ರಿಂದ ಈ 4 ದಶಮಾಂಶ ಅಂಕೆಗಳಲ್ಲಿ ನಿಲ್ಸೋಣ. 16/21 ಬಂದು ನಮ್ಗೆ ಸಿಕ್ಕಿರುವ ಭಾಗಲಬ್ಧವಾದ 0.7619 ಹೀಗೆ ಮುಂದುವರಿತಾ ಹೋಗುತ್ತೆ. ಈ ದಶಮಾಂಶ ಸಂಖ್ಯೆಯ ಸ್ಥಾನ ಬೆಲೆಯನ್ನ ನೋಡಿದ್ರೆ 7 ಬಂದು 10ರ ಭಾಗದ ಸ್ಥಾನದಲ್ಲಿದ್ರೆ, 6 100ರ ಭಾಗದ ಸ್ಥಾನದಲ್ಲಿರುತ್ತೆ, 1 1000ದ ಭಾಗದ ಸ್ಥಾನದಲ್ಲಿರುತ್ತೆ ಮತ್ತು 9 10,000ದ ಭಾಗದ ಸ್ಥಾನದಲ್ಲಿದೆ. ಇಲ್ಲಿ ನಾವು 1000ದ ಹತ್ತಿರದ ಭಾಗಕ್ಕೆ ಸುತ್ತಲಿಕೆ ಮಾಡಬೇಕಾಗಿದೆ. ಹಾಗಾಗಿ 1000ದ ಭಾಗದ ಸ್ಥಾನದಲ್ಲಿರೋದು 1. ಇದ್ರ ನಂತರ ಬರುವ ಒಂದು ಅಂಕಿಯನ್ನ ನೋಡಿ ಇದು 5ಕ್ಕಿಂತ ಹೆಚ್ಚಿದೆಯಾ ಸಮವಾಗಿದೆಯಾ ಅಂತ ಚೆಕ್ ಮಾಡಿ ನೋಡ್ಬೇಕಾಗತ್ತೆ. ಒಂದು ವೇಳೆ 5ಕ್ಕಿಂತ ಕಮ್ಮಿ ಇದ್ರೆ 0.761 ಇದರ ಅಂದಾಜು ಮೌಲ್ಯವಾಗಿರ್ತಿತ್ತು. ಆದ್ರೆ ಇಲ್ಲಿ 5ಕ್ಕಿಂತ ಹೆಚ್ಚು ಕಂಡು ಬರ್ತಿರೋದ್ರಿಂದ 16/21ರ ಅಂದಾಜು ಮೌಲ್ಯ ಬಂದು 0.762 ಆಗಿರುತ್ತೆ. ಇದು 16/21ರ ದಶಮಾಂಶ ರೂಪ ಮತ್ತು ಇದನ್ನ ನಾವು 1000ದ ಹತ್ತಿರದ ಭಾಗಕ್ಕೆ ಸುತ್ತಲಿಕೆ ಮಾಡಿರ್ತೇವೆ.